ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಸದ ಲಾರಿಗೆ ಹಿಂದಿನಿಂದ ಬರ್ತಾ ಇದ್ದಂತಹ ಟ್ರಕ್ ಒಂದು ಡಿಕ್ಕಿಯಾಗಿದೆ. ಬೃಹತ್ ಗಾತ್ರದ ಕಲ್ಲು ತುಂಬಿದಂತಹ ಟ್ರಕ್ ಡಿಕ್ಕಿಯಾಗಿದೆ. ಕಸದ ಲಾರಿ ಚಾಲಕ ಫಯಾಜ್ ಅಹಮದ್ ದುರ್ಮರಣ ಹೊಂದಿದ್ದಾರೆ. ಈ ಒಂದು ಘಟನೆಯಲ್ಲಿ 10 ಚಕ್ರದ ಟ್ರಕ್ ಇದು ಕಸದ ಲಾರಿ ಮಧ್ಯೆ ಅಪಘಾತ ಸಂಭವಿಸಿರುವಂತದ್ದು. 10 ಚಕ್ರದ ಟ್ರಕ್ ಮತ್ತು ಕಸದ ಲಾರಿಯ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದೆ. ಎರ್ಟಿಕಾ ಕಾರು ಈ ಒಂದು ಅಪಘಾತದಲ್ಲಿ ನಜ್ಜುಗುಜ್ಜಾಗಿದೆ. ಕಾರಿನಲ್ಲಿದ್ದವರು ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಏರ್ಪೋರ್ಟ್ನ ಮೇಲ್ಸೇತುವೆ ಮೇಲೆ ಕಲ್ಲಿನ ದಿಮ್ಮಿಗಳು ಬಿದ್ದಿವೆ. ಕಲ್ಲು ದಿಮ್ಮಿಗಳನ್ನ ಪಕ್ಕಕ್ಕೆ ಸರಿಸಿ ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡ್ತಿದ್ದಾರೆ ಪೊಲೀಸರು. ಹೆಬ್ಬಾಳ ಸಂಚಾರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು ನೋಡಿ. ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಅಪಘಾತದ ಭೀಕರತೆ ಯಾವ ರೀತಿ ಇತ್ತು ಅಂತ. 10 ಚಕ್ರಗಳಿರುವಂತಹ ಬೃಹತ್ ಟ್ರಕ್ ಇದು. ಕಸ ತುಂಬಿದಂತಹ ಲಾರಿ ಮತ್ತು ಈ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಲಾರಿ ಚಾಲಕ ಫಯಾಜ್ ಕೂಡ ಈ ಒಂದು ಅಪಘಾತದಲ್ಲಿ ಮರಣಕ್ಕೀಡಾಗಿದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಆ ಕಲ್ಲು ದಿಮ್ಮಿಗಳೇನಿದೆ ಅದೆಲ್ಲವನ್ನ ಕೂಡ ಈಗ ಪೊಲೀಸರು ತೆರವು ಮಾಡ್ತಿದ್ದಾರೆ. ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ ಪೊಲೀಸರು. ಲಾರಿ ಚಾಲಕ ಫಯಾಜ್ ಅಹಮದ್ ಈ ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಏರ್ಪೋರ್ಟ್ನ ರಸ್ತೆ ಇದು. ಏರ್ಪೋರ್ಟ್ನ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸದ್ಯ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಆ ಒಂದು ನಜ್ಜುಗುಜ್ಜಾಗಿರುವಂತಹ ವಾಹನಗಳು, ಆ ಬೃಹದಾಕಾರದ ಕಲ್ಲಿನ ದಿಮ್ಮಿಗಳನ್ನ ಸಾಗಿಸ್ತಾ ಇದ್ರು ಟ್ರಕ್ನಲ್ಲಿ. ಆ ಕಲ್ಲುಗಳೆಲ್ಲವೂ ಕೂಡ ರಸ್ತೆಯಲ್ಲೇ ಬಿದ್ದುಬಿಟ್ಟಿದೆ. ಅದೆಲ್ಲವನ್ನ ಕೂಡ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ ರಸ್ತೆಯಲ್ಲಿ ಈ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಕಸದ ಲಾರಿಗೆ ಹಿಂಬದಿಯಿಂದ ಬಂದು ಈ ಕಲ್ಲು ತುಂಬಿರುವಂತಹ ಬೃಹತ್ ಟ್ರಕ್ ಡಿಕ್ಕಿ ಆಗಿರುವಂತದ್ದು. ಕಸದ ಲಾರಿಯ ಚಾಲಕ ಏನಿದ್ರು ಫಯಾಜ್ ಅಹಮದ್ ಅವರು ದುರ್ಮರಣಕ್ಕೀಡಾಗಿದ್ದಾರೆ. ಈ ಒಂದು ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿದ್ದಂತಹ ಎರ್ಟಿಕಾ ಕಾರು ಕೂಡ ನಜ್ಜುಗುಜ್ಜಾಗಿದೆ. ಸದ್ಯ ಸ್ವಲ್ಪದರಲ್ಲೇ ಆ ಕಾರಿನಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಎಷ್ಟೊತ್ತಿಗೆ ಅಪಘಾತ ಸಂಭವಿಸಿದಂಥದ್ದು, ಏನ್ ಕಾರಣ ಪ್ರಮುಖವಾಗಿ ಅಪಘಾತ ಸಂಭವಿಸಲಿಕ್ಕೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಚೈತ್ರ, ಮಧ್ಯರಾತ್ರಿ 1:30 ಸುಮಾರಿಗೆ ಕೊಡಿಗೆಳ್ಳಿ ಫ್ಲೈಓವರ್ ಮೇಲೆ ಈ ಒಂದು ಅಪಘಾತ ನಡೆದಿರುವಂತದ್ದು. ಅದರ ಪರಿಣಾಮ, ಅದರ ಭೀಕರತೆ ಹೇಗಿದೆ ಅಂತ ನೀವೇ ನೋಡಬಹುದು. ಇದು ಸುಮಾರು 12 ವೀಲರ್ ಒಂದು ವೆಹಿಕಲ್. ಇದು ಕಲ್ಲಿನ ಸ್ಲ್ಯಾಬ್ಗಳನ್ನ ತುಂಬಿಕೊಂಡು ರಾತ್ರಿ ಚಿಕ್ಕಬಳ್ಳಾಪುರ ಮಾರ್ಗದಿಂದ ಅದು ಸಿಟಿ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಅಂದ್ರೆ ಅದು ಫ್ಲೈಓವರ್ ಮೇಲೆ, ಅಂದ್ರೆ ಅದು ಕಸದ ಒಂದು ಲಾರಿ ಏನಿತ್ತು, ಕಸದ ಲಾರಿ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಲಾಗಿತ್ತು. ಆದ್ರೆ ಯಾವುದೇ ರೀತಿ ಅಲ್ಲಿ ಸರಿಯಾಗಿ ಪ್ರಿಪರೇಷನ್ಸ್ ಮಾಡ್ಕೊಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದರಲ್ಲಿ ಕಂಟ್ರೋಲ್ ಇಲ್ಲದೆ, ಅಂದ್ರೆ ವೆಹಿಕಲ್ ಸ್ವಲ್ಪ ಸ್ಪೀಡ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಈ ವೆಹಿಕಲ್ ಕಂಟ್ರೋಲ್ ಇಲ್ಲದೆ ಬಂದು ಕಸದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಕಸದ ಲಾರಿಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇದು ಮುಗುಚಿ ಕಸದ ಲಾರಿ ಕೆಳಗಡೆ ಬಿದ್ದಿರುವಂತದ್ದು, ಮತ್ತೆ ಇದು ಕೂಡ ವೆಹಿಕಲ್ ಬಿದ್ದಿರುವಂತದ್ದು. ಆನಂತರ ಆ ಕಲ್ಲಿನ ಸ್ಲ್ಯಾಬ್ಗಳನ್ನ ಏನು ಹಿಂದೆ ತುಂಬಿಕೊಳ್ಳಲಾಗಿತ್ತು ಅವೆಲ್ಲವೂ ಕಲ್ಲುಗಳು ರಸ್ತೆಗೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಒಂದು ಎರ್ಟಿಕಾ ಕಾರಿಗೂ ಕೂಡ ಡ್ಯಾಮೇಜ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಆ ಕಾರಿನಲ್ಲಿದ್ದಂಥವರು ಒಂದು ಗಾಯಗಳಿಂದ ಬಚಾವಾಗಿದ್ದಾರೆ. ಯಾವುದೇ ರೀತಿ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಕಸದ ಲಾರಿ ಏನ್ ಕಾಣಿಸ್ತದೆ, ಆ ಕಸದ ಲಾರಿಯಲ್ಲಿದ್ದಂತಹ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಯಾಕಂದ್ರೆ ಈ ವೆಹಿಕಲ್ ಏನಿದೆ, ಆ ವೆಹಿಕಲ್ ಕಸದ ಲಾರಿ ಮೇಲೆ ಬಿದ್ದಿದೆ. ಅದರ ಪರಿಣಾಮವಾಗಿ ಆ ಚಾಲಕ ಅಹಮದ್ ಅಂತೇಳಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಸುಮಾರು 3 ಜನ ಗಾಯಗೊಂಡಿದ್ದಾರೆ. ಮತ್ತೆ ಇದರ ಪರಿಣಾಮವಾಗಿ 3 ವೆಹಿಕಲ್ ಕೂಡ ಡ್ಯಾಮೇಜ್ ಆಗಿರುವಂತದ್ದು. ಅದೃಷ್ಟವಶಾತ್ತು ಲೇಟ್ ನೈಟ್ ಅಲ್ಲಿ ಆಯ್ತು, ವೆಹಿಕಲ್ಸ್ ಮೂವ್ಮೆಂಟ್ ಕಡಿಮೆ ಇತ್ತು. ಆದ್ರೆ ಯಾಕಂದ್ರೆ ಇದರ ಒಂದು ವೇಳೆ ಏನಾದ್ರು ಪೀಕ್ ಅವರ್ ಅಲ್ಲಿ ಅಥವಾ ಏನಾದ್ರು ಒಂದ್ ವೇಳೆ ಏನಾದ್ರು ಆಗಿದ್ರೆ ಕಲ್ಗದ ಸ್ಲ್ಯಾಬ್ಗಳೇನು ಕೆಳಗಡೆ ಬಿತ್ತಿತ್ತು, ಅದರ ಒಂದು ವೇಳೆ ಏನಾದ್ರು ಪೀಕ್ ಅವರ್ ಅಲ್ಲಿ ಆಗಿದ್ರೆ ಸಾವು ನೋವು ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು, ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಆದ್ರೆ ಅದೃಷ್ಟವಶಾತ್ ಆ ಒಂದು ಲೇಟ್ ನೈಟ್ ಅಲ್ಲಿ ಆಗಿದಂತ ಹಿನ್ನೆಲೆಯಲ್ಲಿ ವೆಹಿಕಲ್ಸ್ ಮೂವ್ಮೆಂಟ್ ಕೂಡ ಸಹ ಕಡಿಮೆ ಇದ್ದಂತ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಅಪಘಾತ ಆಗಿರುವಂತದ್ದು. ಆದ್ರೂ ಕೂಡ ಒಬ್ಬರು ಸಾವನ್ನಪ್ಪಿದ್ದಾರೆ, 3 ಜನ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಅದರಲ್ಲಿ ಈ ಚಾಲಕನ ಅಜಾಗರೂಕತೆಯ ಚಾಲನೆಯಿಂದಲೇ ಈ ರೀತಿ ಅವಘಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಲ್ಲಿ ಕಸದ ಲಾರಿಯ ಚಾಲಕನಿಂದ ಅಲ್ಲಿ ಪಾರ್ಕ್ ಮಾಡಿದ್ದ ಅವನು ಒಂದು ಪಾರ್ಕಿಂಗ್ ಲೈಟು ಅಥವಾ ಏನು ಕೂಡ
ಕೂಡ ಹಾಕಿರ್ಲಿಲ್ಲ, ಒಂದು ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ರಿಪೇರಿ ಆಗಿತ್ತು, ಅದಕ್ಕಾಗಿ ಆತ ಲೆಫ್ಟ್ಗೆ ಹಾಕಿದ್ದ ಅಂತೇಳಿ. ಹೀಗಾಗಿ ಕಲ್ಲಿನ ಸ್ಲ್ಯಾಬ್ಗಳ ಒಂದು ಲಾರಿ ಈ ರೀತಿಯ ಒಂದು ಡ್ಯಾಮೇಜ್ ಆಗಿರುವಂಥದ್ದು. ಅದೃಷ್ಟವಶಾತ್ ಚೈತ್ರ ಒಂದು 3 ಜನ ಪ್ರಾಣಾಪಾಯದಿಂದ ಪರಾಗಿದ್ದಾರೆ ಕಾರಲ್ಲಿದ್ದಂಥವ್ರು. ಆದರೆ ಕಸದ ಲಾರಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಸದ್ಯ ಹೆಬ್ಬಾಳ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ವೆಹಿಕಲ್ಸ್ ಎಲ್ಲ ತೆರವು ಮಾಡಿ ಈಗ ಸ್ಟೇಷನ್ಗೆ ತಗೊಂಡು ಇಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಅದಲ್ಲದೆ ಈಗ ಅವ್ರು ಏನು ಗಾಯಗೊಂಡಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇರುವಂಥದ್ದು. ಮತ್ತೆ ಮೃತಪಟ್ಟವರಂತಹ ಬಾಡಿಯನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ.